ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಪುಳಿಯೋಗರೆ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆ ಹಾಕ್ತಾಯಿದ್ದೀನಿ. ನೆಂದಿರುವಂತಹ ಹುಣಸೆಹಣ್ಣು ಚೆನ್ನಾಗಿ ಕಿವುಚ್ಬಿಟ್ಟು ಅದರಲ್ಲಿರುವಂತಹ ರಸನ ಫಸ್ಟ್ ನಾನು ಈ ಥರ ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಪುಳಿಯೋಗರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಓಕೆ ನೋಡಿ, ನಾನು ಒಂದು ಪಾತ್ರೆಗೆ ಇಲ್ಲಿ 5ರಿಂದ 6 ಸ್ಪೂನಷ್ಟು ನಾನಿಲ್ಲಿ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಪುಳಿಯೋಗರೆಗೆ ಎಣ್ಣೆ ಮುಂದೆ ಇರಬೇಕು, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ನಾನು ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ. ಎರಡೂ ಸಹ ಚಟಪಟ ಅಂದಮೇಲೆ ನಾನು ಇದಕ್ಕೆ 2ರಿಂದ 3 ಸ್ಪೂನಷ್ಟು ನಾನಿಲ್ಲಿ ಶೇಂಗಾ ಹಾಕ್ತಾಯಿದ್ದೀನಿ. ಶೇಂಗಾ ಸ್ವಲ್ಪ ಅರ್ಧದಷ್ಟು ಫ್ರೈ ಆಗಲಿ. ಅರ್ಧದಷ್ಟು ಫ್ರೈ ಆದಮೇಲೆ ಇದಕ್ಕೆ ನಾನು ಕಡಲೆಬೇಳೆ ಹಾಕ್ತೀನಿ. ಓಕೆ ನೋಡಿ, ಅರ್ಧದಷ್ಟು ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನು ಕಡಲೆಬೇಳೆ ಸೇರಿಸ್ತಾ ಇದ್ದೀನಿ. ಇವಾಗ ಇವೆರಡನ್ನೂ ಸರಿಯಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಕ್ರಿಸ್ಪಿ ಆಗೋವರೆಗೂ ಒಂದು ಕಡಿಮೆ ಉರಿಯಲ್ಲಿ ಫ್ರೈ ಮಾಡೋಣ. ಓಕೆ ನೋಡಿ, ಇವಾಗ ಇದು ಸರಿಯಾಗಿ ಫ್ರೈ ಆಗಿದೆ. ಇವಾಗ ಅರ್ಧ ಸ್ಪೂನಷ್ಟು ನಾನಿಲ್ಲಿ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಯಾಕಂದರೆ ಉದ್ದಿನಬೇಳೆ ಬೇಗ ಫ್ರೈ ಆಗೋದ್ರಿಂದ ಕಡಲೆಬೇಳೆ ಫ್ರೈ ಆದಮೇಲೆ ನಾನು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ಸಹ ಫ್ರೈ ಆಗಿದೆ. ಇವಾಗ ಜಸ್ಟ್ ಒಂದು 1/4 ಸ್ಪೂನಷ್ಟು, ಒಂದು ಪಿಂಚಷ್ಟು ನಾನಿಲ್ಲಿ ಹಿಂಗೆ ಹಾಕ್ತಾಯಿದ್ದೀನಿ. ಪುಳಿಯೋಗರೆಯಲ್ಲಿ ಹಿಂಗೆ ಹಾಕೋದ್ರಿಂದ ತುಂಬ ಒಳ್ಳೆ ಘಮ ಬರುತ್ತೆ. ಓಕೆ ನೋಡಿ, ಇವಾಗ ಹಿಂಗೆ ಹಾಕಿದ ಮೇಲೆ ನಾನು ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಹಾಗೆಯೇ ಒಂದೇ ಒಂದು ಒಣಮೆಣಸಿನ್ಕಾಯಿ ಹಾಕಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಇದು ಫ್ರೈ ಆಗಿದೆ. ಇದಕ್ಕೆ ನಾನು 1.5 ಸ್ಪೂನಷ್ಟು ಬಿಡಿ ಎಳ್ಳು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಕಪ್ಪೆಳ್ಳು ಹಾಕ್ಕೋಬೋದು, ಇಲ್ಲ ಅದು ಒಂದು 1/4 ಸ್ಪೂನ್, ಇದು ಒಂದು ಎರಡು ಕಾಲು ಸ್ಪೂನ್ ಮಿಕ್ಸ್ ಮಾಡಿ ಸಹ ಹಾಕ್ಬೋದು. ಎಣ್ಣೆ ಸ್ವಲ್ಪ ಮೊದಲೇ ಕಾದಿರೋದ್ರಿಂದ ಬೇಗ ಎಳ್ಳು ಫ್ರೈ ಆಗುತ್ತೆ. ಇವಾಗ ನೋಡಿ, ಸ್ವಲ್ಪನೇ ಒಂದು ಅರ್ಧ ಸ್ಪೂನಷ್ಟು ನಾನು ಇದಕ್ಕೆ ಅರಿಶಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆಲೆ ಮೊದಲೇ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ಹಾಗಾಗಿ ಎಣ್ಣೆಲೆ ನಾನು ಅರಿಶಿನ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ 1.5 ಸ್ಪೂನಷ್ಟು ನಾನಿಲ್ಲಿ ಒಣ ಕೊಬ್ಬರಿ ತುರಿದು ಹಾಕ್ತಾಯಿದ್ದೀನಿ. ಸಾಕು, ನಾನು ಮಾಡ್ತಾ ಇರುವಂಥ ಕ್ವಾಂಟಿಟಿಗೆ 1.5 ಸ್ಪೂನಷ್ಟು ಒಣ ಕೊಬ್ಬರಿ ಸಾಕು. ಓಕೆ, ಇದು ಸಹ ಫ್ರೈ ಆಗಿದೆ. ಇವಾಗ ನಾನು ಚೆನ್ನಾಗಿ ಕಿವುಚಿಟ್ಕೊಂಡಿರುವಂಥ ಹುಣಸೆ ರಸ ಸೇರಿಸ್ತಾ ಇದ್ದೀನಿ. ಓಕೆ, ಹುಣಸೆ ರಸ ಆದಮೇಲೆ ನಾವು ಇದಕ್ಕೆ ಬೆಲ್ಲ ಹಾಕೋಣ. ಬೆಲ್ಲ ಎಷ್ಟು ಅಂದರೆ ನೀವು ಹುಣಸೆಹಣ್ಣು ಎಷ್ಟು ತೊಗೊಂಡಿರ್ತೀರೋ ಅಷ್ಟೇ ಸರಿ ಪ್ರಮಾಣದಲ್ಲಿ ಬೆಲ್ಲ ಸಹ ಹಾಕಿ. ನನಗೆ ಇಲ್ಲಿ ಸ್ವಲ್ಪ ಸ್ವೀಟು ಕಡಿಮೆ, ಆ ರೈಸಲ್ಲಿ ನನಗೆ ಪುಳಿಯೋಗರೆಯಲ್ಲಿ ಸ್ವಲ್ಪ ನನಗೆ ಸ್ಪೈಸಿ ಇರಬೇಕು, ಹಾಗಾಗಿ ನಾನು ಅದರ ಅರ್ಧ ಭಾಗದಷ್ಟು ನಾನಿಲ್ಲಿ ಬೆಲ್ಲ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಯಾವ ಒಂದು ಅಳತೆಯಲ್ಲಿ ನೀವು ಹುಣಸೆಹಣ್ಣು ತೊಗೊಂಡಿರ್ತೀರೋ ಅದೇ ಅಳತೆಯಲ್ಲಿ ನೀವು ಬೆಲ್ಲ ಹಾಕಿ. ಇವಾಗ ನಾನು ಇದಕ್ಕೆ ಒಂದು 3ರಿಂದ 4 ಸ್ಪೂನಷ್ಟು ನಾನಿಲ್ಲಿ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ಅಚ್ಕಾರದ ಪುಡಿ ಹಾಗೂ ಬೆಲ್ಲ ಮತ್ತು ಹುಣಸೆ ರಸ ಚೆನ್ನಾಗಿ ಇದು ಕುದಿಬೇಕು. ಎಲ್ಲಿವರೆಗೂ ಅಂದರೆ ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು. ಇದು ಅಲ್ಲಿವರೆಗೂ ನೀಟಾಗಿ ಇದು ಕುದಿ ಬರಬೇಕು. ಮಧ್ಯದಲ್ಲಿ ಸ್ವಲ್ಪ ನೀವು ಕೈ ಆಡಿಸ್ತಾ ಇರಿ, ಸ್ಪೂನಿಂದ ಆವಾಗ ಸ್ಟಿರ್ ಮಾಡ್ತಾಯಿದ್ರೆ ತಳ ಅಂಟ್ಕೊಳೋದಿಲ್ಲ ಅಷ್ಟೇ. ಓಕೆ, ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಸೈಡಲ್ಲೆಲ್ಲ ಆಲ್ರೆಡಿ ಎಣ್ಣೆ ಬಿಟ್ಟಿದೆ. ಉಪ್ಪು ಹಾಕೋಣ. ಉಪ್ಪು ಹಾಕಿದ ಮೇಲೆ ನಿಮಗೆ ರುಚಿಗೆ ಎಷ್ಟು ಬೇಕು ನೋಡಿ ನೀವು ಉಪ್ಪು ಹಾಕಿ. ಉಪ್ಪು ಸಹ ಚೆನ್ನಾಗಿ ಇದು ಎಲ್ಲದಕ್ಕೂ ಹೊಂದ್ಕೊಂಡ್ಮೇಲೆ ನಾನು ಕೊನೆಗೆ MTR ಪುಳಿಯೋಗರೆ ಪೌಡರ್ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಿಮಗೆ ನಿಮ್ಮ ಮನೇಲಿ ಯಾವುದಿದೆ ಪೌಡರ್ ನೀವು ಅದನ್ನೇ ಸೇರಿಸ್ಕೋಬೋದು. ನಾನಿಲ್ಲಿ MTR ಬಳಸ್ತಾ ಇದ್ದೀನಿ. ಓಕೆ, MTR ಪುಡಿ ಬಳಸಿದ ಮೇಲೆ ಒಂದು 20 ಸೆಕೆಂಡ್ ಜಸ್ಟ್ ಸ್ಟಿರ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿದರೆ ಸೂಪರಾಗಿರುವಂಥ ಪುಳಿಯೋಗರೆ ಗೊಜ್ಜು ರೆಡಿಯಾಗುತ್ತೆ. ಖಂಡಿತವಾಗ್ಲೂ ಯಾವಾಗಲೂ ಎಣ್ಣೆ ಕಾಸಿ ರೆಡಿಮೇಡ್ ಪುಳಿಯೋಗರೆ ಅದಕ್ಕೆ ಸೇರಿಸಿ ರೈಸ್ ಕಲಸೋಕ್ಕಿಂತ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ನಿಮಗೆ ದೇವಸ್ಥಾನದಲ್ಲಿ ಯಾವ ರೀತಿ ಪ್ರಸಾದ ಸಿಗುತ್ತೆ ನೋಡಿ ಅದೇ ರೀತಿ ನಿಮಗೆ ಟೇಸ್ಟ್ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಓಕೆ, ಯಾರಿಗೆಲ್ಲ ಇವತ್ತಿನ ಪುಳಿಯೋಗರೆ ರೆಸಿಪಿ ಇಷ್ಟ ಇದೆಯೋ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.